ಶುದ್ಧಾತ್ಮದಿಂದ ತುಂಬಿರುವನ ಮೊದಲ ಗುರುತು ಧೈರ್ಯವಾಗಿದೆ. ದೇವರಿಗೆ ಸ್ತುತಿ. ಹಲ್ಲೆಲೂಯ. ಆ ಶುದ್ಧ ಆತ್ಮ ತುಂಬಿದಾಗ ಅದು ಹೆಮ್ಮೆಯಿಂದ ಕೂಡಿರ್ತದೆ. ಆದರೆ ಆತ್ಮ ತುಂಬಿದ ನಂತರ ಅಪೋಸ್ತಲರ ಒಂದು ವಚನದಲ್ಲಿ ಶಿಷ್ಯರು ಮತ್ತು ಅಲ್ಲಿರುವ ನಂಬಿಕೆಗಳೊಂದಿಗೆ ಕೆಲವು ಮಹಿಳೆಯರು ಇದ್ದಾರೆ. ಯೇಸು ಅವರ ತಾಯಿ ಮರಿಯಮ್ಮ ಕೂಡ ಇದ್ದಾಳೆ. ಮೇಲ್ಮಡಿಯ ಕೋಣೆಯಲ್ಲಿ 160 ಜನರೊಂದಿಗೆ ಪ್ರಾರ್ಥಿಸಿದವನು ಶುದ್ಧ ಆತ್ಮದಿಂದ ತುಂಬಿದಾಗ ಆ ಹೆಮ್ಮೆ ಹೋಗಿ ಹೋಯಿತು. ಅವ್ರು ತುಂಬಾ ಭಯಪಟ್ಟು ಹೋಲಿದ್ದು, ನಾನು ಯೇಸುವಿಗಾಗಿ ನನ್ನ ಪ್ರಾಣವನ್ನೇ ಇಡ್ತೇನೆ, ನಾನು ಹಾಗೆಂದುಕೊಂಡೆ. ಮತ್ತು ಆ ಭಯ ಹಾಗೂ ಯೇಸುವಿನ ಭಯವೂ ಮಾಯವಾಯಿತು. ನಾನು ಧೈರ್ಯವಾಗಿ ವಾಗ್ದಾನ ನೀಡಿದ್ರೆ 3,000 ಜನರು ರಕ್ಷಿಸಲ್ಪಟ್ಟರು ಎಂದು ಕೇಳಿದೆ. ನಾನು ನನ್ನ ಕೈತಕ್ಕಿನಿಂದ ದೇವರನ್ನು ಸ್ತುತಿಸಿದೆ. ನಾನು ಧೈರ್ಯವಾಗಿ ವಾಗ್ದಾನ ನೀಡಿದ್ರೆ 5,000 ಜನರು ರಕ್ಷಿಸಲ್ಪಟ್ರು. ನಾವು ನಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳದೆ ಇದ್ರೆ ಜನರು ಹೇಗೆ ರಕ್ಷಿಸಲ್ಪಡ್ತಾರೆ? ಸಣ್ಣ ಜೀವವಾದರೂ ಸಹ ಧೈರ್ಯದಿಂದ ಬದುಕಿದ್ರೆ ಎಷ್ಟು ಸುಂದರವಾಗಿರುತ್ತಿತ್ತು. ಒಬ್ಬ ಭಿಕ್ಷುಕನಾದ ವ್ಯಕ್ತಿ ಅವನು ದಿನಕ್ಕೆ 1000 ಬಾರಿ ಮಾಡ್ತಾನೆ. ಅವನು ಮುಚ್ಕೊಳ್ತಾನೆ, ಸಾಯ್ತಾನೆ, ದಿನಕ್ಕೆ 1000 ಬಾರಿ. ಆದರೆ ಧೈರ್ಯಶಾಲಿಗಳು ಸಾವು ಎದುರಿಸೋದು ಒಮ್ಮೆ ಮಾತ್ರ. ಅದು ಕೂಡ ಸಾವು. ನಮಗೆ ಅದು ಮಹಿಮೆಗೆ ಉತ್ತರನೇ ಆಗುತ್ತೆ. ಭಯಪಡುವ ಅಗತ್ಯ ಇರಲಿಲ್ಲ.